ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಅದು ದೇಶದಲ್ಲೇ ಅತಿ ಉದ್ದದ ಎಕ್ಸ್‌ಪ್ರೆಸ್ ವೇ. ರಾಷ್ಟ್ರ ರಾಜಧಾನಿ ದೆಹಲಿ ಹಾಗೂ ರಾಷ್ಟ್ರದ ವಾಣಿಜ್ಯ ನಗರಿ ಅಂತಲೇ ಪ್ರಸಿದ್ಧಿಯಾಗಿರುವ ಮುಂಬೈಯನ್ನು ಸಂಪರ್ಕಿಸುವ ಎಕ್ಸ್‌ಪ್ರೆಸ್ ವೇ ಅದು. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಆಗ್ತಾ ಇದ್ದು, ಎರಡು ನಗರಗಳ ನಡುವಿನ ಪ್ರಯಾಣದ ಸಮಯವನ್ನ ಇದು ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇನ ವಿಶೇಷ? ಈ ರಸ್ತೆಯ ಅವಶ್ಯಕತೆ ಆದರೂ ಏನಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದ ರಾಜಧಾನಿ ದೆಹಲಿ ಹಾಗೂ ದೇಶದ ಆರ್ಥಿಕ ರಾಜಧಾನಿ ಅಂತಲೇ ಕರೆಸಿಕೊಳ್ಳುವ ಮುಂಬೈಗೆ ನೇರ ಸಂಪರ್ಕವನ್ನು ಕಲ್ಪಿಸುವ ದಿಲ್ಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ದೇಶದ ಭವಿಷ್ಯವನ್ನೇ ಬದಲಿಸೋದಕ್ಕೆ ಸಜ್ಜಾಗಿದೆ. 1350 ಕಿಲೋಮೀಟರ್ ಉದ್ದದ ಈ ಎಕ್ಸ್‌ಪ್ರೆಸ್ ವೇ ಭಾರತದ ಅತಿ ಉದ್ದದ ಎಕ್ಸ್‌ಪ್ರೆಸ್ ವೇ ಅಂತ ಕರೆಸಿಕೊಳ್ತಾ ಇದೆ. ನಿರ್ಮಾಣ ಹಂತದಲ್ಲಿರುವ ಈ ಹೆದ್ದಾರಿ ಕೇಂದ್ರ ಸರ್ಕಾರದ ಭಾರತ್ ಮಾಲಾ ಯೋಜನೆಯ ಭಾಗವಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಯೋಜನೆಯ ಉಸ್ತುವಾರಿಯನ್ನು ಹೊತ್ತಿದೆ. 2019 ಮಾರ್ಚ್ 9ರಂದು ಈ ಎಕ್ಸ್‌ಪ್ರೆಸ್ ವೇಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಚಾಲನೆಯನ್ನು ಕೊಟ್ಟಿದ್ರು. ಅಂದಿನಿಂದಲೇ ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣಕ್ಕೆ ವೇಗ ಸಿಕ್ಕಿತ್ತು. ಈಗಾಗಲೇ ಈ ಎಕ್ಸ್‌ಪ್ರೆಸ್ ವೇ ಭಾಗಶಃ ಮುಗಿದಿದೆ. 2023 ಫೆಬ್ರವರಿಯಲ್ಲಿ ದಿಲ್ಲಿ ಮುಂಬೈ ಎಕ್ಸ್‌ಪ್ರೆಸ್ ವೇನ ಭಾಗವಾದ ಹರಿಯಾಣದ ಸೋನ್ಹಾದಿಂದ ರಾಜಸ್ಥಾನದ ದೌಸಾದವರೆಗಿನ ರಸ್ತೆ ಜನರ ಸಂಚಾರಕ್ಕೆ ಮುಕ್ತಗೊಂಡಿದೆ. ಇನ್ನು ಈ ರಸ್ತೆ ಸಂಪೂರ್ಣವಾಗಿ 2025ರ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಕ್ಸ್‌ಪ್ರೆಸ್ ವೇ ಪೂರ್ಣಗೊಂಡ್ರೆ ಮುಂಬೈನಿಂದ ದೆಹಲಿಗೆ ಪ್ರಸ್ತುತ 24 ಗಂಟೆಗಳ ಪ್ರಯಾಣದ ಸಮಯ 12 ಗಂಟೆಗೆ ಇಳಿಯಲಿದೆ. ಈ ಮೂಲಕ ಸರಕು ಸಾಗಣೆದಾರರು ಹಾಗೂ ಪ್ರಯಾಣಿಕರ ಸಮಯ ಕೂಡ ಉಳಿತಾಯ ಆಗಲಿದೆ. ದೆಹಲಿಯ ನೋಯ್ಡಾ ಡ್ರೈವೇನಿಂದ ಆರಂಭವಾಗುವ ಈ ಹೆದ್ದಾರಿ ಹರಿಯಾಣದಲ್ಲಿ 129 ಕಿಲೋಮೀಟರ್, ರಾಜಸ್ಥಾನದಲ್ಲಿ 373 ಕಿಲೋಮೀಟರ್, ಮಧ್ಯಪ್ರದೇಶದಲ್ಲಿ 244, ಗುಜರಾತ್ನಲ್ಲಿ 426 ಹಾಗೂ ಮಹಾರಾಷ್ಟ್ರದಲ್ಲಿ 171 ಕಿಲೋಮೀಟರ್ನಷ್ಟು ಹಾದು ಹೋಗಲಿದೆ. ಹಾಗೆಯೇ ಇದು ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನಲ್ಲಿ ಕೊನೆಗೊಳ್ಳುತ್ತೆ. ಈ 5 ರಾಜ್ಯಗಳಲ್ಲಿ ಎಕ್ಸ್‌ಪ್ರೆಸ್ ವೇ ನಿರ್ಮಾಣಕ್ಕೆ 15,000 ಹೆಕ್ಟೇರ್ಗೂ ಅಧಿಕ ಭೂಮಿಯನ್ನ ಬಳಸಿಕೊಳ್ಳಲಾಗಿದೆ. ಈ ಎಕ್ಸ್‌ಪ್ರೆಸ್ ವೇನ 4 ಹಂತಗಳಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು, ಈಗಾಗಲೇ 1200 ಕಿಲೋಮೀಟರ್ಗೂ ಅಧಿಕ ಹೆದ್ದಾರಿ ಪೂರ್ಣಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಎಕ್ಸ್‌ಪ್ರೆಸ್ ವೇ ಸಾಕಷ್ಟು ವಿಶೇಷತೆಗಳನ್ನು ಕೂಡ ಒಳಗೊಂಡಿದೆ. ಹೆದ್ದಾರಿಯ ಉದ್ದಕ್ಕೂ ಸುಮಾರು 93 ಕಡೆಗಳಲ್ಲಿ ಹೋಟೆಲ್, ಎಟಿಎಂ, ಫುಡ್ ಕೋರ್ಟ್ಗಳು, ಪೆಟ್ರೋಲ್ ಬಂಕ್ ಸೇರಿದ ಹಾಗೆ ಇನ್ನಿತರೆ ವ್ಯವಸ್ಥೆಗಳನ್ನು ಮಾಡಲಾಗಿದೆಯಂತೆ. ಅಲ್ಲದೆ ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಪ್ರತಿ 100 ಕಿಲೋಮೀಟರ್ಗೆ ಒಂದರಂತೆ ಹೆಲಿಪ್ಯಾಡ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹಾಗೇನೆ ಅಪಘಾತಗಳು ಉಂಟಾದ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಶೀಘ್ರವಾಗಿ ಚಿಕಿತ್ಸೆಯನ್ನು ಕೊಡೋ ನಿಟ್ಟಿನಲ್ಲಿ ಟ್ರಾಮಾ ಕೇಂದ್ರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗುತ್ತಂತೆ. ಈ ವ್ಯವಸ್ಥೆಯನ್ನು ಹೊಂದಿರುವ ಮೊಟ್ಟ ಮೊದಲ ಎಕ್ಸ್‌ಪ್ರೆಸ್ ವೇ ಅನ್ನೋ ಖ್ಯಾತಿಗೂ ಕೂಡ ಈ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಪಾತ್ರ ಆಗ್ತಾ ಇದೆ. ಹಾಗೆಯೇ ಈ ಹೆದ್ದಾರಿ ಪರಿಸರ ಸ್ನೇಹಿಯಾಗಿದ್ದು, ಎಕ್ಸ್‌ಪ್ರೆಸ್ ವೇ ಉದ್ದಕ್ಕೂ 20 ಲಕ್ಷ ಮರಗಿಡಗಳನ್ನು ನೆಡಲಾಗಿದೆಯಂತೆ. ಈ ಮರಗಳಿಗೆ ಮಳೆ ನೀರನ್ನು ಸಂಗ್ರಹಿಸಿ ತುಂತುರು ಹನಿ ನೀರಾವರಿ ಪದ್ಧತಿ ಮೂಲಕ ನೀರನ್ನು ಪೂರೈಸುವ ವ್ಯವಸ್ಥೆ ಮಾಡಲಾಗಿದೆ. ಇನ್ನು 8 ಪಥಗಳಲ್ಲಿ 4 ಪಥಗಳನ್ನು ಕೇವಲ ಎಲೆಕ್ಟ್ರಿಕ್ ವಾಹನಗಳಿಗೆ ಮೀಸಲಿಡುವ ಈ ಲೇನ್ಗಳ ಬಗ್ಗೆ ಕೇಂದ್ರ ಸರ್ಕಾರ ಗಮನವನ್ನು ಹರಿಸಿದೆ. ಹಾಗೆ ಈ ಹೆದ್ದಾರಿ 5 ಅಭಯಾರಣ್ಯಗಳನ್ನು ದಾಟೋದ್ರಿಂದ 5 ಕಡೆಗಳಲ್ಲಿ ಕಾಡು ಪ್ರಾಣಿಗಳ ಓಡಾಟಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ. ಇನ್ನು 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರೋ ಈ ಎಕ್ಸ್‌ಪ್ರೆಸ್ ವೇ ಪ್ರತಿ 50 ಕಿಲೋಮೀಟರ್ಗೆ ಎಂಟ್ರಿ ಹಾಗೂ ಎಕ್ಸಿಟ್ ಗೇಟ್ಗಳನ್ನು ಒಳಗೊಂಡಿರುತ್ತೆ. ಆದರೆ ಈ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಟೋಲ್ ಭಾಗ್ಯವನ್ನು ಕೂಡ ಸರ್ಕಾರ ಚೆನ್ನಾಗಿ ಕೊಡ್ತಾ ಇದೆ. ಇನ್ನು ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಿಂದ 5 ರಾಜ್ಯಗಳು ಹೆಚ್ಚು ಪ್ರಯೋಜನವನ್ನು ಪಡಿತಾ ಇವೆ. ಜೈಪುರ, ಅಜ್ಮೀರ, ಕಿಶನ್ಗಢ, ಕೋಟಾ, ಉದಯಪುರ್, ಚಿತ್ತೋರ್ಗಢ್, ಭೂಪಾಲ್, ಉಜ್ಜಯಿನಿ, ಅಹಮದಾಬಾದ್, ಇಂದೂರ್, ಸೂರತ್, ವಡೋದರ ನಗರಗಳನ್ನು ಒಳಗೊಂಡಂತೆ ದೆಹಲಿ ಹಾಗೂ ಮುಂಬೈ ನಗರಗಳನ್ನು ಇದು ಸಂಪರ್ಕಿಸ್ತಾ ಇದೆ. ಈ ಎಕ್ಸ್‌ಪ್ರೆಸ್ ವೇ ಆಗ್ರಾ ಗ್ವಾಲಿಯರ್ ಗ್ರೀನ್ಫೀಲ್ಡ್ ಎಕ್ಸ್‌ಪ್ರೆಸ್ ವೇನೊಂದಿಗೆ ಕೋಟಾದಲ್ಲಿ ಸಂಪರ್ಕವನ್ನು ಹೊಂದುತ್ತೆ. ಬುಂದೇಲ್ಖಂಡ್ ಎಕ್ಸ್‌ಪ್ರೆಸ್ ವೇನನ್ನ ಇತ್ವಾದಲ್ಲಿ, ಆಗ್ರಾ ಎಕ್ಸ್‌ಪ್ರೆಸ್ ವೇನನ್ನ ಲಕ್ನೋದಲ್ಲಿ ಸಂಪರ್ಕಿಸುತ್ತೆ. ಈ ಎಕ್ಸ್‌ಪ್ರೆಸ್ ವೇಗಳ ಸಂಪರ್ಕದಿಂದ ಚೆನ್ನೈ ಸೂರತ್ ಎಕ್ಸ್‌ಪ್ರೆಸ್ ವೇ ಕೂಡ ಸೂರತ್ನಲ್ಲಿ ದಿಲ್ಲಿ ಮುಂಬೈ ಎಕ್ಸ್‌ಪ್ರೆಸ್ ವೇಯನ್ನ ಕೂಡಲಿದೆ.
ಹೀಗಾಗಿ ಈ ಎಕ್ಸ್‌ಪ್ರೆಸ್ ವೇ ದೇಶದ ಪ್ರಮುಖ ನಗರಗಳೊಂದಿಗೆ ಸಂಪರ್ಕವನ್ನು ಸಾಧಿಸೋದರಲ್ಲಿ ಅತಿ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಿಂದ ಮುಂಬೈನಿಂದ ದೆಹಲಿ ಹಾಗೂ ಇನ್ನಿತರೆ ರಾಜ್ಯಗಳಿಗೆ ತಲುಪುವ ಸರಕು ಸರಂಜಾಮುಗಳು ಶೀಘ್ರವಾಗಿ ತಲುಪುವ ವ್ಯವಸ್ಥೆ ಆಗುತ್ತೆ. ಹಾಗೇನೆ ಮುಂಬೈ ಪೋರ್ಟ್ಗೆ ಬರುವ ವಾಹನಗಳು ಕೂಡ ಶೀಘ್ರವಾಗಿ ತಲುಪೋದಕ್ಕೆ ಈ ಎಕ್ಸ್‌ಪ್ರೆಸ್ ವೇ ಅನುಕೂಲವನ್ನು ಮಾಡಿಕೊಡುತ್ತೆ. ಹೀಗಾಗಿನೇ ಈ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇವೆ. ಇದು ಗೆಳೆಯರೆ, ಭಾರತದ ಅತಿ ಉದ್ದದ ಎಕ್ಸ್‌ಪ್ರೆಸ್ ವೇ ಎನಿಸಿಕೊಂಡಿರುವ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.